ಸಡನ್ ಆಗಿ ನೀರ್ ಬಂತು. ಒಂದು ಎದನೆ ಹೊಂಡ ತರ ಇತ್ತು. ಹ್ಮ್. ಹೊಂಡಕ್ಕೆ ಸಡನ್ ಆಗಿ ಕಾಲ ಹಾಕು ನಮ್ಗೆ ಹಿಂದೆ ಬರೋಕು ಆಗ್ಲಿಲ್ಲ, ಮುಂದೆ ಹೋಗೋಕು ಆಗ್ಲಿಲ್ಲ. ಹಾ. ಸಡನ್ ಅಲ್ಲೇ ತಿರ್ಸಿ ಎಲ್ಲ ಒದ್ದಾಡು ಎಲ್ಲ ಒಟ್ಟಿಗೆ ಇರುವಾಗೆ ಅದ್ದಿದ್ದು. ಎಲ್ಲ ಒಟ್ಟಿಗೆ ಇದ್ರು, ಅಷ್ಟು ಜನ ಒಟ್ಟಿಗೆ ಇದ್ದದ್ದು. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಟ್ಕಳದ ಅಳವೆಕೋಡಿಯಲ್ಲಿ ನಡೆದಂತ ಒಂದು ದುರಂತದ ಬಗ್ಗೆ ನಿಮ್ಮೆಲ್ಲರೂ ಗೊತ್ತೇ ಇದೆ. ಚಿಪ್ಪಿಕಲ್ಲು ಅಥವಾ ಕಳಿನಟ್ಟೆ ಅಂತ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಕರೀತಾರೆ. ಸೊ ಅದನ್ನ ಸಂಗ್ರಹ ಮಾಡೋಕೆ ಅಂತ ಹೋದವರು ಒಟ್ಟು 14 ಜನರಲ್ಲಿ 11 ಜನ ಮೃತಪಟ್ಟು, ಜೊತೆಗೆ ಒಂದು 3 ಜನ ಮಾತ್ರ ಉಳ್ಕೊಂಡಿದ್ರು. ಈ ದಿನ ನಾನು ಬೇರೆ ಬೇರೆ ವಿಚಾರಕ್ಕಾಗಿ, ಅಂದ್ರೆ ಯಾರೋ ರಾಜಕಾರಣಿಗಳು ಇಲ್ಲಿ ಬರ್ತಾರನ್ನೋ ಸಲುವಾಗಿ ಒಬ್ಬ ಪತ್ರಕರ್ತನಾಗಿ ದಿನ ಇಲ್ಲಿ ಬರ್ತಾ ಇದ್ದೀನಿ ಮತ್ತು ಅವರ ಸ್ಥಿತಿಗತಿಗಳ ಬಗ್ಗೆ ನನಗೆ ಗೊತ್ತಾಗ್ತಾ ಇದೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ. ಆ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ದುರಂತ ಹೇಗಾಯ್ತು, ಏನ್ ಕತೆ, ಇದ್ರ ಬಗ್ಗೆ ಉಳಿದಂತ ಮಹಿಳೆಯರನ್ನ ಮಾತಾಡಿಸಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹೇಳಿ, ಎಂತಾಯ್ತು ಅವತ್ತು? ಅವತ್ ನಾವು ಬೆಳಿಗ್ಗೆ 10 ಗಂಟೆ ಜೊತೆಗೆ 14 ಜನ ಹೋಗಿದ್ವಿ. ಹ್ಮ್ ಹೋದ ತಕ್ಷಣ ಹೊಳೆ ದಂಡೆ ಹತ್ರ ಸ್ವಲ್ಪ ಕೂತ್ಕೊಂಡ್ರು. ಹ್ಮ್ ಅಲ್ಲೊಬ್ರು ಅಜ್ಜನ ಹೇಳಿದ್ರು, ಹೊಳೆ ಇಳಿಬೇಡಿ, ನೀರ್ ಬರ್ತದೆ, ಫುಲ್ ನೀರ್ ಬರ್ತಿ ಅದೆ ಅಂತಿ. ಹ್ಮ್ ಹಳೆಯವರೆಲ್ಲ ನಾವು ಅವ್ರ ಮಾತು ಕೇಳಲಿಲ್ಲ. ನಾವು ಹೊಳೆಗೆ ಇಳಿದ್ರು. ಹ್ಮ್ ಇಳಿದ ತಕ್ಷಣ ಅವರೆಲ್ಲ ಸ್ವಲ್ಪ ಜನ ಬರುದಿಲ್ಲ, ಆಚೆಗೆ ಬಂದ್ರು. ಆಗ ನಮ್ಮ ಅತ್ತೆಯವ್ರೊಬ್ರು ಅತ್ತೆ ಮಾಡಿ ಕರ್ಕೊಂಡು ಹೋದ್ರು. ಹ್ಮ್ ಅಷ್ಟು ಜನ ಹೋದ್ರು. ಹೋಗಿ ಒಂದ್ ತಾಸು ಹಿಂಗ್ ಹೆಕ್ಕಿರೇನ ಅಷ್ಟೇ. ಹ್ಮ್ 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 ಹೆಕ್ಕಿದ ತಕ್ಷಣ ನಮ್ಮ ಅತ್ತೆ ಮಾವ ಅವರಿಬ್ರು ಮುಂದೆ ಬಂದ್ರು. ನೀವು ಇಲ್ಲಿಂದ ಹೋದರ ಎಷ್ಟು ಜನ? ಒಟ್ಟು 14 ಜನ ಹೋಗಿದ್ರು. ಒಟ್ಟು 14 ಜನ. ಈ ಕುಟುಂಬದಿಂದ ಒಂದು ಹಾ, ಒಟ್ಟು ಜನ ಈ ಕುಟುಂಬದರೆ. ಹೌದು. ಅವರು ಇವ್ರ ಮಾತ್ರ ಸಾರದೊಳೆ ಆಚೆಗೆ ಆ ಮನೆಯವರೊಬ್ರು. ಒಟ್ಟು 14 ಜನ ಹೋದ್ರಿ. ಹೌದು ಅದೇ ನಮ್ಮ ಅತ್ತೆ ಮಾವರು ಸ್ವಲ್ಪ ಮುಂದೆ ಬಂದ್ರು. ಅವ್ರು ಜಾಸ್ತಿ ಹೊತ್ತು ಹೆಕ್ಲಿಲ್ಲ. ಹೌದು. ಅವ್ರು ಬೇಡ ಅಂದ್ರು, ಮನೇಲಿ ಕೆಲಸ ಅದಂತ ಹೇಳಿದ್ರೆ ಕೆಲಸದವ್ರು ಬರ್ತಾರೆ ಹ್ಮ್ ಹ್ಮ್ ಅಂತ ಹೇಳಿದ್ರು. ಹ್ಮ್ 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 ಅದಕ್ಕೆ ಬಂದ್ರು. ಅವ್ರು ಬಂದ ತಕ್ಷಣ ಅವ್ರಿಗೆ ನೆಲೆ ಆಗ್ಲಿಲ್ಲ. ಅಂದ್ರೆ ಎಷ್ಟು ನೀರ್ ಬಂತು ಅವ್ರಿಗೆ. ಅಂದ್ರೆ ಅವಾಗ್ಲೇ ನೀರ್ ಬಂತು. ಹಾ, ಅವಾಗ್ಲೇ ನೀರ್ ಇತ್ತು, ನಮಗ್ ಗೊತ್ತಿಲ್ಲ. ಅಂದ್ರೆ ಬೆಟ್ಟದ ಜಾಗದಲ್ಲಿ ಫುಲ್ ನೀರ್ ಬಂದದೆ. ಅದ್ರ ಕೆಸರು ನೀರು ನಮಗೂ ಗೊತ್ತಾಗ್ತಾ ಇರ್ಲಾಗಿತ್ತು. ಅಂದಾಜಾಗ್ಲ. ಮೋಡ ಇತ್ತಲ್ಲ, ನಮ್ಗೆ ಇಷ್ಟು ಆಗ್ಲಿಲ್ಲ. ಹಾಗಾಗಿ ಎಲ್ಲ ಮಾತಾಡ್ತಾ ಅಲ್ಲೇ ಹೆಕ್ತಾ ಇದ್ರು. ಹ್ಮ್ 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 ಅವರು ಸ್ವಲ್ಪ ಮುಂದೆ ಬಂದ ತಕ್ಷಣ ಅತ್ತೆ ಮಾವ ಅವ್ರು ನೀರು ನೆಲೆ ಆಗ್ಲಿಲ್ಲ. ಹಾಗೆ ನಮ್ಮನ್ನ ಕರೆದ್ರು. ಅವ್ರು ಬನ್ನಿ, ಎಲ್ಲರೂ ಬನ್ನಿ, ಹೋಗಕ್ ಆಗುದಿಲ್ಲ ಅಂದ್ರು. ಹಾಗೆ ನಾವೆಲ್ಲ ಚೀಲ ತಲೆ ಮೇಲೆ ಹೊತ್ಕೊಂಬಲ್ಲರಿಗೂ ನೀರ್ ಫುಲ್ ಬಂದಾಯ್ತು. ಚೀಲ ಎಲ್ಲ ಒದ್ದೆ ಇತ್ತು. ಹಾಗೆ ಬಂದ ತಕ್ಷಣ ಇದು ಸಾಧಾರಣ ನೀವು ಸಮುದ್ರದ ಹೊಳೆ ಮಧ್ಯದಲ್ಲಿ ಅಲ್ವಾ? ಮಧ್ಯದಲ್ಲಿ ಇದ್ರು ನಾವು. ಹೌದೌದು. ಮಧ್ಯದಲ್ಲಿ ಇದ್ರು. ಅದು ಸಿಕ್ಕು ಜಾಗ, ಆ ಜಾಗ. ಆ ಜಾಗ ಹೌದು. ಸಿಕ್ಕುದೇ ಇಲ್ಲ. ಹ್ಮ್ ಹ್ಮ್ ಆದ್ರೆ ನಾವು ಶುಕ್ರವಾರ ಹೋಗಿದ್ದೆ. ಯಾವಾಗ ಹೋದವಾಗ ಬೇಗ 1 ತಾಸು ಇಲ್ಲ, ಅರ್ಧ ಗಂಟೆಲಿ ವಾಪಸ್ ಬಂದಿದ್ದು. ಒಂದ್ಸಲ ಹೋಗಿರಿ ನೀವು ಆಲ್ರೆಡಿ? ಹೌದು. ಹೋಗಿದ್ದು. ಬಟ್ ಈ ಸಲ ನೀವು ಹೋದ್ದು. ಬೆಳಿಗ್ಗೆ ಹೋದದ್ದು. ಈ ಹಿಂದೆ ಯಾವತ್ತೂ ಹೋಗಿರಲ್ಲ ನೀವು? ಹೋಗ್ಲಿಲ್ಲ. ಈ ಸಲ ಫಸ್ಟ್ ಟೈಮ್ ನೀವು ಹೋಗಿದ್ದು? ಸಲ ಹೋದದ್ದು, ಶುಕ್ರವಾರ ಮತ್ತೆ ಭಾನುವಾರ. ಹ್ಮ್ ಹ್ಮ್ ಶುಕ್ರವಾರ ಹೋದವಾಗ 5:30 ಅಷ್ಟೊತ್ತಿಗೆ ಹೋಗಿದ್ದು. 5:30 ಅಷ್ಟೊತ್ತಿಗೆ 9:00ವರೆಗೆ ಮನೆಗಿದ್ದು. ಅದು ಬೇಗ ಎಲ್ಲರೂ ಹೆಕ್ಕೊಂಡೆ. ಸ್ವಲ್ಪ ಜನ ಕೆಲಸದ ಅನ್ಕೊಂಡು ಬೇಗ ಬಂದ್ರೆ ಅವತ್ತು. ಹೌದು. ಹಾಗೆ ಅವರೆಲ್ಲ ಬಂದು ನೋಡಿ ನಾವು ಬಂದ್ರು. ಆದ್ರೆ ಮೊನ್ನೆ ಭಾನುವಾರ ಹಾಗಾಗ್ಲಿಲ್ಲ, ಎಲ್ಲ ಒಟ್ಟಿಗೆ ಇದ್ರು. ಸ್ವಲ್ಪ ಲೇಟ್ ಆಗಿ ಹೋಗಿರಲ್ಲ, ಮನೆಯಲ್ಲ ಕೆಲಸ ಮಾಡಿಟ್ಟು ಹೋಗಿರಲ್ಲ. ಅದಕ್ಕೆ ಯಾರು ಮನೆ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಮನೇಲಿ ಕೆಲಸ ಇತ್ತು, ಹೋಗ್ಬೇಕು ಅನ್ನೋ ಅದ್ರ ಬಗ್ಗೆ ಯಾರು ತಿಂಕೆ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹೆಕ್ಕದೇ ಇದ್ರು. ಮಾಡನೇ ಇತ್ತಲ್ಲ, ಏನ್ ಬಿಸಿಲು ಇಲ್ಲ ಅನ್ಕೊಂಡೆ, ಸುಸ್ತು ಸ್ವಲ್ಪ ಆರಾಮಾಗಿ ಇತ್ತು ಅಂತ ಅನ್ಕೊಂಡು ಹೆಕ್ತೇ ಇದ್ರೆ ಹೆಕ್ತೆ ಅದೇ ಮಾವ ಅತ್ತೆ ಮುಂದ್ ಬಂದಿರಲ್ಲ ಅವರು. ಅವ್ರು ಸ್ವಲ್ಪ ಮುಳುಗೋಕ್ ಹಾಕೊಂಡ್ರು. ಅವ್ರಿಗೂ ಇಲ್ಲಿ ಮಾವಿಗೆ, ಅತ್ತೆಗೆ ಸ್ವಲ್ಪ ಇಲ್ಲ ಬಂದಿತ್ತು. ಹೌದು. ಕರೆದ ತಕ್ಷಣ ನಾವೆಲ್ಲ ಹೋದ್ವಿ. ಹೋದ ತಕ್ಷಣ ಒಂದ್ಸಲ ನೀರು ಮುಳಿಸಿ ನಮ್ಮನ್ನ ತಿರ್ಸಿ ಬಿಡ್ತು. ಸಡನ್ ಆಗಿ ನೀರ್ ಬಂತು. ಒಂದು ಎದನೆ ಹೊಂಡ ತರ ಇತ್ತು. ಹೊಂಡಕ್ಕೆ ಸಡನ್ ಆಗಿ ಕಾಲ ಹಾಕು ನಮ್ಗೆ ಹಿಂದೆ ಬರೋಕು ಆಗ್ಲಿಲ್ಲ, ಮುಂದೆ ಹೋಗೋಕು ಆಗ್ಲಿಲ್ಲ. ಸಡನ್ ಅಲ್ಲೇ ತಿರ್ಸಿ ಎಲ್ಲ ಒದ್ದಾಡು. ಎಲ್ಲ ಒಟ್ಟಿಗೆ ಇರುವಾಗೆ ಅದ್ದಿದ್ದು. ಎಲ್ಲ ಒಟ್ಟಿಗೆ ಇದ್ರು, ಅಷ್ಟು ಜನ ಒಟ್ಟಿಗೆ ಇದ್ದದ್ದು. ಎಲ್ರು ಆಲ್ಮೋಸ್ಟ್ ಎಲ್ಲ ಕಳಿನಟ್ಟಿ ಹಿಡ್ಕೊಂಡಿದ್ರು. ಎಲ್ಲರೂ ಹಿಡ್ಕೊಂಡಿದ್ರು. 2-3 ಜನ ತಲೆ ಮೇಲೆ ಹೊತ್ಕೊಳ್ಳಿಲ್ಲ ಆಯ್ತು. ಮತ್ತೆ ನಾವೆಲ್ಲ ಹೊತ್ಕೊಂಡಿದ್ರು. 4 ಜನ ಹೊತ್ಕೊಳ್ಳಿಲ್ಲ ಆಯ್ತು. ಅವರೆಲ್ಲ ಸ್ವಲ್ಪ ಚೀಲದಾಗ ಹೆಕ್ಕಿದ್ರು ಅಷ್ಟೇ. ನಮ್ಗೆ ಗೊತ್ತಿಲ್ಲ, ನಾವು ಕಲ್ಲು ಗಿಲ್ಲು ಎಲ್ಲ ತಕ ತುಂಬೊಂದು, ಹಾಗಾಗಿ ನಮ್ಗೆ ಸ್ವಲ್ಪ ಜಾಸ್ತಿ ಕಾಣಿಸ್ತು. ಮಾಹಿತಿ ಅದ, ಹಾಗಾಗಿ ಅದು ಕಲ್ಲು ನಿಮಗಷ್ಟು ಪರಿಚಯನೂ ಇಲ್ಲ. ಕಲ್ಲು ಕುಟ್ಬಿಟ್ಟು ಮಾಂಸದ ಮನೆದೆ ತೆಗ್ದಿಟ್ಕೊಂತಾರೆ. ಕರೆಕ್ಟ್. ಅದಕ್ಕೋಸ್ಕರ ಅವ್ರಿಗೆ ಚೀಲದಲ್ಲಿ ಹಿಡ್ಕೊಂಡು 1-2-3 ಜನ ಅದೇ ಚೀಲದಲ್ಲಿ ಹಿಡ್ಕೊಂಡು. ಅವರು ನಮ್ಮ ಅತ್ತೆ ಒಬ್ರು ಏನ್ ಮಾಡಿದ್ರು, ಚೀಲನ ತಲೆ ಮೇಲೆ ಕೆಳಗ್ ಬಿಡ್ಲೇ ಇಲ್ಲ,
ಎಷ್ಟು ನೀರ್ ಬಂದ್ರು ಕೂಡ ಹಿಡ್ಕೊಂಡೇ ಇದ್ರ ಅವರು. ಹಿಡ್ಕೊಂಡೇ ಇದ್ರು, ತಲೆ ಮೇಲೆ ಹೊತ್ಕೊಂಡೇ ಇದ್ರು. ಹಾ ಹಾ. ಅತ್ತೆ ಅಂದ್ರೆ ಸ್ವಂತ ಅತ್ತೆನ, ಹಾ ಅಂದ್ರೆ ನಮ್ಮ ಕುಟುಂಬದವರು ಅತ್ತೆ. ಹೌದು ಹೌದು. ಈಗ ಅವರು ಇಲ್ಲ. ಅವರು ಇಲ್ಲ. ಹಾ 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 ಹಾ. ಅದೇ ಅವರು ತಲೆ ಮೇಲೆ ಚೀಲ ಕೆಳಗ್ ಬಿಡ್ಲೇ ಇಲ್ಲ. ಹ್ಮ್. ಫುಲ್ ಮುಳುಗಡೆ ಆದ್ರು. ಹೌದು. ಇಲ್ಲ ಮಂಜಮ್ಮ ಮಂಜಮ್ಮ. ಮುಳುಗೋದ್ಮೇಲೆ ಅವರು ಸಿಕ್ಕದೇ ಲೇಟ್, 4 ಗಂಟೆ ಆಗೋಗಿತ್ತು. ಹೌದಾ. ಹಾ 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 ಹಾ. ಸಿಗ್ಲೇ ಇಲ್ಲ. ಅವ್ರು ಎಲ್ಲ ಒಂದೊಂದೇ ಸಲಕ್ಕೆ ಹೋಗೋದು. ಹೌದು. ನನಗೆ ಯಾರು ನಿಮ್ ಸಹಾಯಕ್ಕೆ ಯಾರು ಬಂದ್ರ ಆ ಟೈಮ್ದಾಗೆ? ನೀವು ಹೆಂಗ್ ಬಂದ್ರಿ? ನಾನು ಸ್ವಲ್ಪ ಒದ್ದಾಡ್ತಾ ಇರ್ಬೇಕು. ನಿಮ್ಗೆ ಎಷ್ಟು ನೀರು ಬಂದಿ ಸಾಧಾರಣವಾಗಿ? ಫುಲ್ ಮುಚ್ಚೋಗಿತ್ತು ಇಲ್ಲಿ ತನಕ. ಹೌದಾ. ಹಾ, ಹಾ ಹಾ. 1-2 ಸಲ ಮುಳುಗೆದ್ದು ಬಂದದ್ದೆ ನಾನು. ಹೌದಾ. ಹೌದು ನೀರ್ ಕುಡ್ದಿದ್ರಿ? ಹೌದು. ಒಂದ್ ಸ್ವಲ್ಪ ಈಜುತ್ತೆ ಇರ್ಬೇಕಿದ್ರೆ ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಅಲ್ಲಿ ತನಕ ಅಷ್ಟೇ, ಒಂದು ಹೌದು. ಸ್ವಲ್ಪ ದೂರ ಹೋದದ್ದು ಅಷ್ಟೇ. ಅಷ್ಟೇ ಆ ಹುಡುಗ ಬಂದ ಪಾಪ. ಅವ್ನು ಬರ್ಬೇಕಿದ್ರು ಕೂಡ ನೀರೇನ್ ಜಾಸ್ತಿ ಇಲ್ಲ. ಅವ್ನು ಬರ್ಬೇಕಿದ್ರೆ ನಮ್ ಕಡೆ ಬರ್ಬೇಕು ಹೌದು, ಇಷ್ಟೇ ಹೌದು. ಇತ್ತು ಅವ್ನು. ಹ್ಮ್. ನಾವೇನಾದ್ರೂ ಮಧ್ಯದ ಹೊಂಡದಲ್ಲೇ ಇದ್ರು ಅಷ್ಟೇ. ಹೌದು. ಹೊಂಡಕ್ಕೆ ಎಲ್ಲರೂ ಕಾಲ ಹಾಕಿದ್ರು. ಅವ್ನ್ ಬಂದಾದ್ಮೇಲೆ ಅವ್ನ್ ನಿಮ್ಮನ್ನ ಕಾಪಾಡ್ದ? ಅವ್ನು ನನ್ನನ್ನು ಕಾಪಾಡ್ದ. ತಮ್ಮ ನನ್ ಬಿಟ್ಟಿಗೆ ಹೋಗ್ಬೇಡ ತಮ್ಮ, ಕರ್ಕೊಂಡು ಹೋಗು ಅಂತ. ಹೌದಾ. ಹೌದು. ನಾ ಕೂಡ ಅವನನ್ನು ಒಂದ್ಸಲ ಅಂದ್ರೆ ಹತ್ರ ಇದ್ದ ಅಲ್ಲಿ? ಅಂದ್ರೆ ಅವನಿಗೆ ನನ್ನ ಹತ್ರ ಬರ್ಲಿಕ್ಕೆ ಆಗ್ಲಿಲ್ಲ. ನಾವಂದ್ರೆ ಒಂಥರ ಹೊಂಡದಲ್ಲೇ ಇದ್ದ. ಹೌದೌದೌದು. ಅವನಿಗೆ ಅಲ್ಲಿ ಕಾಲ ಹಾಕ್ಲಿಕ್ಕೆ ಆಗ್ಲಿಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ನು ವಾಪಸ್ ಹೋದ. ಅಂದ್ರೆ ಅವ್ನ್ ಫುಲ್ ನೀರ್ ಬಂತು. ಅವ್ನ್ ತಡ್ಕೊಳಕಲ್ಲ ಹೋದ ವಾಪಸ್. ನಾ ಮತ್ತೆ ಪುನಃ ಕರೆದ, ಬಾ ತಮ್ಮ ಕಾಪಾಡು ಬಾ ಅಂತ. ಹೌದಾ. ಮತ್ತೆ ತಿರುಗ್ ಬಂದ ಕೈ ಕೊಟ್ಟೆ. ಫಸ್ಟಿಗೆ ಕೈ ಕೊಟ್ರೆ ಅವ್ನ್ ಕಂತು ಹೋದ, ಆಗ್ಲಿಲ್ಲ ಅವ್ನು. ಹೌದಾ. ಆಮೇಲೆ ಮತ್ತೆ ಪುನಃ ಅವ್ನ್ ಭುಜ ಹಿಡ್ದೆ ನಾನು. ಅವಾಗೂ ಅವ್ನಿಗೆ ಆಗ್ಲಿಲ್ಲ. ಆಮೇಲೆ ಅವ್ನ್ ಬಿಟ್ಟೆ. ನಾನು ಬಿಟ್ಟ ತಕ್ಷಣ ಮತ್ತೆ ನಾನು ಸ್ವಲ್ಪ ಈ ಜೊತೆ ಇದ್ದೆ. ಅವಾಗ ಅವ್ನ್ ಶರ್ಟ್ ಹಿಡ್ದೆ. ಅವ್ನ್ ಶರ್ಟ್ ಹಿಡ್ಕಂತ ಹೇಳ್ದ, ಟೀ ಶರ್ಟ್ ಹಿಡ್ದೆ. ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಬಿಟ್ಟ. ನನ್ನಲ್ಲಿ ಒಂದಿಷ್ಟು ನೀರ್ ಬಂತು, ಬಿಟ್ಟು ಹೋದ. ಅವ್ನ ಅಮ್ಮನ್ ಮತ್ತೆ ಪುನಃ ಕಾಪಾಡಕ್ ಹೋಗಿದ. ಮತ್ತೆ ವಾಪಸ್ ಹೋದ. ನಮ್ಮ ಸಿಗ್ಲಿಲ್ಲ, ಕೈ ತಪ್ಪಿ ಹೋದ. ಆಲ್ರೆಡಿ ಮುಳುಗಾಗಿತ್ತು. ಅದು ಬಿಟ್ಟು ಬೇರೆ ಯಾರಾದ್ರೂ ದೋಣಿ ಗೀಡಿ ತಗೋರ ಪ್ರಯತ್ನ ಮಾಡಿ? ಸ್ವಲ್ಪ ಮೇಲೆ ಬಂದೆ. ನಾನು ಬರ್ತಿದ್ದಂಗೆ, ನಾನು ರೋಡ್ ಹತ್ತುತ್ತಿದ್ದಂಗೆ ದೋಣಿಯವ್ರು ಬಂದು 2 ಬಾಡಿ ತಂದು ಮ್ಯಾನ್ ಹಾಕಿ ಹೋದ್ರು. ಅಂದ್ರೆ ಸತ್ತವ್ರನ್ನ ಅಥವಾ? ಸತ್ತವ್ರಿ 2 ಜನ. ಹೌದಾ. ಅವ್ರು ಬದುಕುಳಿಲ್ಲ. ಎಷ್ಟು ಒತ್ತಿದ್ರು ನಾವು ಕರೆದ್ರು ಮಾತಾಡ್ಲಿಲ್ಲ ಅವರು. ಅಷ್ಟು ಬ್ಯಾಗ್ ಜೀವನ ಹೋಗಿತ್ತಲ್ಲ. ಆಮೇಲೆ ಅವ್ರು 2 ಜನ ತಂದು ಹಾಕತಾರೆ. ಮತ್ತೆ ಇವ್ರು 2 ಜನ ಹಿಡ್ಕೊಂಡ್ ಬಂದಿದ್ರು, ಮಹಾದೇವಿನ ಮತ್ತೆ ನಾಗರತ್ನ. ಅಂದ್ರೆ ನಿಮ್ಗೆ ನಾವು ಆ ಟೈಮ್ದಾಗ ಒಂದು ಫೋನ್ ಮಾಡಿದ್ರು ಕೂಡ ಯಾರು ಫೋನ್ ಎತ್ತದಾನೇ ಇಲ್ಲ. ಯಾರೊಬ್ಬರಿಗೂ ಫೋನ್ ತಾಗ್ತಾ ಇಲ್ಲ. ಹೌದಾ. ಅಂದ್ರೆ ಇದು ಬಾಡಿ ಮ್ಯಾನ್ ಹಾಕೋದ್ಮೇಲೆ ಅಂದ್ರೆ ನಮ್ ದಿಲ್ಲಿ ಪರಿಚಯದವ್ರು ಯಾರು ಗೊತ್ತಿರ್ಬೋದು ಹೇಳಿ ಅಂತ ಅವ್ರು ಹೇಳ್ತಾ ಇದ್ರು. ಹೌದಾ. ಹೇಳ್ದೆ. ಆಮೇಲೆ ಹೇಳಿದ ತಕ್ಷಣ ಇಲ್ಲಿ ಅವ್ರು ಫೋನ್ ಮಾಡಿ ಕರ್ಸಿದ್ರು. ಹೌದಾ. ಅನಂತರ ಮತ್ತೂ ಇಬ್ರು ಈ ಕೇಸಲ್ಲಿ ಉಳಿದ್ರಲ್ವಾ, ಪ್ರಾಣ ಹಾನಿಯಿಂದ ತಪ್ಪಿಸ್ಕೊಂಡ್ರು? ನಾಗರತ್ನ ಮತ್ತೆ ಮಹಾದೇವಿ. ಅವ್ರು ಹೆಂಗೆ? ಅವರು ಅದೇ ನಂಗೆ ನೋಡ್ಲಿಲ್ಲ. ಅವ್ರನ್ನ ನಾನು ನೋಡ್ಲಿಲ್ಲ. ಅವ್ರು 2 ಬಾಡಿ ತಂದು ಹಾಕ್ರು. ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಮೇಲೆ ದೋಣಿ ಅವ್ರು 2 ಜನ ತಂದು ಹಾಕ್ರು. ಅವರು ಕೂಡ ಹಾಗೆ ಒದ್ದಾಡ್ತಾ ಇದ್ರು ಬಿದ್ಕೊಂಡು. ಹೌದಾ. ಆಗ್ತಾ ಇಲ್ಲ, ಉಸಿರಾಡೋಕೆ ಆಗ್ತಾ ಇಲ್ಲ. ಆಮೇಲೆ ಪಟ ಅಂತ ರಿಕ್ಷಾದವರು ಬಂದು ಕರ್ಕೊಂಡು ಹೋದ್ರು. ಅವ್ರ ಜೊತೆ ನಾನು ಹೋಗಿದ್ದೆ. ಹೌದು. ನೀವೆಲ್ಲ ಈಗ ಒಂದೇ ಕುಟುಂಬದವರು? ಹೌದು, ಅಷ್ಟು ಜನ ಇಲ್ಲಿ ಇದ್ದವರೆಲ್ಲ ಒಂದೇ ಕುಟುಂಬದವರಲ್ಲ? ಓಕೆ. ಎಲ್ರಿಗೂ ಚಿಕ್ಕ ಮಕ್ಕಳು? ಚಿಕ್ಕ ಮಕ್ಕಳು. ಹೌದು. 1-2 ಜನಿಗಂತೂ ಚಿಕ್ಕ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು. ಹೌದು. ಪ್ರತಿ ವರ್ಷವೂ ಇಲ್ಲಿಂದೆಲ್ಲ ಹೋಗ್ತಾ ಇದ್ರ? ಪ್ರತಿ ವರ್ಷನೂ ಹೋಗ್ತಾರೆ ಈ ಟೈಮ್ದಲ್ಲಿ. ಈ ಟೈಮ್ದಲ್ಲಿ ಮಾತ್ರ? ಒಂದು ವರ್ಷಕ್ಕೆ 1-2 ಸಲನ? 2-3 ಸಲ ಹೋಗೋದು ತರೋದು ಈ ಭಾಗದವ್ರು ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ಅದೇ ಕೆಲಸ ಮಾಡೋದು. ಹೌದು. ಅದು ಬಿಟ್ಟು ಬೇರೆ ಎಂತ ಕೆಲಸ ಮಾಡ್ತಾ ಇದ್ರಿ ನೀವು? ಬೇರೆ ಕೂಲಿ ಕೆಲಸ ಮಾಡೋದು. ಮಾಡ್ತಾರಾ? ಹೊಲಕ್ಕೆ ಹೋಗೋದೆಲ್ಲ ಇದೆಯಾ? ಬೆಳಿಗ್ಗೆ ಹೊಲಕ್ಕೆ ಹೋಗ್ತೇವೆ. ನೀವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ರಿ ಅಂತ ಸುದ್ದಿ ಕೇಳೋದು? ಹೌದು. ಒಟ್ಟಿಗೆ ಹೋಗುದೇ ನಾವೆಲ್ಲೂ. ಅಂದ್ರೆ ಈ ಇದೊಂದು 8-10 ಜನ ಒಟ್ಟಿಗೆ ಹೋಗುದು? ಎಲ್ಲೇ ಹೋದ್ರು ಒಟ್ಟಿಗೆ ಹೋಗುದು? ಎಲ್ಲಿಗೆ ಹೋದ್ರು ಒಟ್ಟಿಗೆ ಹೋಗುದು ನಾವು. ಹೌದಾ. ಇದ್ರು ಎಲ್ಲಿ ಕೆಲಸ ಇದ್ರು ಒಟ್ಟಿಗೆ ಹೋಗುದು. ಏನೇ ಕಾರ್ಯಕ್ರಮ ಆದ್ರೂ ಒಟ್ಟಿಗೆ ಹೋಗೋದು? ಬೆಳಿಗ್ಗೆ ಹೊಲಕ್ಕೆ ಹೋಗುದು ಒಟ್ಟಿಗೆ, ಗದ್ದೆ ಕೆಲ್ಸ ಹೋಗುದಾದ್ರು ಕೂಲಿ ಕೆಲಸ ಇದ್ರು ಒಟ್ಟಿಗೆ ಹೋಗುದು. ಹೌದು ಹೌದು. ಒಬ್ರು ಆಶಾ ಕಾರ್ಯಕರ್ತರು ಇದ್ರಲ್ಲ ಅದ್ರಲ್ಲಿ? ಹೌದು. ಪಿಗ್ಮಿಕ್ ಕಲೆಕ್ಷನ್ ಮಾಡ್ತಾ ಇದ್ರು. ಅವ್ರ ಹೆಸರು? ನಾಗರತ್ನ ಜಟಪ್. ನಿಮ್ಮ ಹೆಸರು ಅಂತಂದ್ರಿ? ಲಲಿತಾ ಅಲ್ಲ? ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಒಬ್ರೊಬ್ರು ಪ್ರೋತ್ಸಾಹ ಕೊಟ್ಕೊಂಡು ಜೀವನ ಮಾಡ್ತಾ ಇದ್ರಿ. ಹೌದು. ಎಂತ ಪ್ರೋಗ್ರಾಮ್ ಇದ್ರು ನಾವೆಲ್ಲ ಒಟ್ಟಿಗೆ, ನಮ್ಮ ಕುಟುಂಬದವರೇ ನಮ್ಗೆ ಸಾಕಾಗ್ತಿತ್ತು ಅಷ್ಟು ಇದ್ರು ನಾವು. ಎಲ್ಲಿ ಹೋಗುದಾದ್ರು ಬರುದಾದ್ರು ಎಂತ ಕೆಲಸ ಇದ್ರು ಒಟ್ಟಿಗೆ ಹೋಗುದು, ಒಟ್ಟಿಗೆ ಬರುದಾಗಿತ್ತು. ಎಲ್ಲ ಸ್ಟ್ರಗಲ್ ಜೀವನ. ಮಕ್ಕಳು ಒಂದು ಮನೆ ತುಂಬಾ ಚಿಕ್ಕವರಲ್ಲ ಮಕ್ಕಳು? ತುಂಬಾ ಚಿಕ್ಕವರು. ಜೋಡಿ ಮಕ್ಕಳಾಗಿ ಚಿಕ್ಕವ್ರು ಅಂದ್ರೆ ಚಿಕ್ಕವ್ರು, ಏನು ಅರಿವಿಲ್ಲ, ಏನು ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತೇ ಅಲ್ಲ ಪಾಪ. ಹೌದು. ಮನೆ ನೋಡಿದಾಗ ಹಂಗೆ ಆಯ್ತು. ಇನ್ನೊಬ್ರಿಗಂತೂ ಅಪ್ಪ ಅಮ್ಮ ಯಾರು ಇಲ್ಲ. ಅದು ಅಪ್ಪ ಮುಂಚೆ ತೀರೋಗಿದ್ರಂತೆ, ಕ್ಯಾನ್ಸರ್ ಏನಾಗಿ ತೀರೋಗಿದ್ರಂತೆ. ಹೌದು. ಅಮ್ಮನೇ ಮಕ್ಕಳನ್ನೆಲ್ಲ ಸಾಕಿ ದೊಡ್ಡ ಮಾಡಿದ್ರು. ಈಗ ಸಾಧಾರಣ ಅವ್ರೊಂದು PUC ಡಿಗ್ರಿ ಹತ್ತತ್ರ ಅವ್ರ ಇರ್ಬೇಕು. ಹೌದು. ದೊಡ್ಡ ದುರಂತ.
ಹೌದು. ನಾ ಮತ್ತೆ ನಿನ್ನೆ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ನಂಗೊಂದು ಸ್ವಲ್ಪ ಚೆಕಪ್ ಮಾಡ್ಕೊಂಡ್ರು. ಹಾ, ಇತ್ತು, ಕೆಮ್ಮು ಇತ್ತು. ಅಡ್ಡಿಲ್ಲ. ಆಗ ಥ್ಯಾಂಕ್ ಯು. ಸ್ನೇಹಿತರೆ, ನಿಜವಾಗ್ಲೂ ಒಂದು ನಡಿಬಾರ್ದಾದಂತ ಘಟನೆ. ಆ ಒಂದೊಂದು ಒಬ್ಬೊಬ್ಬರ ಕತೆ ಒಂದೊಂದು ರೀತಿ ಇದೆ. ಕೆಲವೊಬ್ರು ಅಪ್ಪ ಅಮ್ಮ ಇಬ್ರು ಇಲ್ಲ, ಅಂದ್ರೆ ಈ ಹಿಂದೆ ಕ್ಯಾನ್ಸರ್ ಬಂದು ತಂದೆ ತೀರ್ಕೊಂಡಿದ್ರಂತೆ. ಮನೆ ಕೂಡ ಅವತ್ ಯಾವ ರೀತಿ ಕಟ್ಟಲ್ಪಟ್ಟಿತ್ತು ಅದೇ ರೀತಿಯಲ್ಲಿ ಇವು ಕೂಡ ಇದೆ. ಜೊತೆಗೆ 3 ಜನ ಹೆಣ್ಮಕ್ಳು, 1 ಹುಡುಗ, ಒಟ್ಟು 4 ಜನ ಮಕ್ಕಳು. ಈಗ ತಾಯಿ ಈ ದುರಂತದಿಂದ ಸಾವನ್ನಪ್ಪಿದ್ದಾರೆ. ಆ ಸಲುವಾಗಿ ಒಂಥರ ಸಂಪೂರ್ಣವಾಗಿ ಅನಾಥವಾದಂತ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಹಾಗೆ ಪುಟ್ಟ ಪುಟ್ಟ ಮಕ್ಕಳು, ಅವಳಿ ಮಕ್ಕಳು, ಅವ್ರಿಗೆ ತಾಯಿ ತೀರೋಗಿದ್ದು ಕೂಡ ಒಂದು ಅವ್ರ ಮನ್ಸಿಗೆ ಬರಲ್ಲ, ಅಷ್ಟು ಮುಗ್ಧವಾದಂತ ಮಕ್ಕಳು. ಸೊ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಮನ್ಸು ಕಲಕತ್ತೆ. ಆ ಸಲುವಾಗಿ ನಾವೆಲ್ಲ ಸೇರ್ಕೊಂಡು ಒಂದು ಸಮಾಜ ಅಂತಲ್ಲ, ಯಾರ್ಯಾರಿಗೆಲ್ಲ ಈ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋಕ್ ಸಾಧ್ಯ ಆಗುತ್ತೆ, ಆ ಒಂದು ಸಹಾಯವನ್ನ ನಾವು ಸಮಾಜ ಸೇರಿದಂತೆ ಎಲ್ಲರೂ ಸೇರಿ ಮಾಡೋಣ. ಆ ಕುಟುಂಬದ ಜೊತೆ ಈ ಒಂದು ದುಸ್ಥಿತಿಯಲ್ಲಿ ಅವ್ರ ಜೊತೆ ನಿಲ್ಲೋಣ ಅಂತ ಹೇಳ್ತಾ ಧನ್ಯವಾದ.